ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆ ಸಿಂದಗಿ ವತಿಯಿಂದ ಕಂಬಳಿ ವಿತರಣೆ. ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆ ಸಿಂದಗಿ ವತಿಯಿಂದ ಸಿಂದಗಿ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಹೆಚ್ಚುತ್ತಿರುವ ಚಳಿಯನ್ನು ಗಮನದಲ್ಲಿಟ್ಟುಕೊಂಡು ವೃದ್ಧರು ಮತ್ತು ಅಸಹಾಯಕರನ್ನು ಹಾಗೂ ಅತ್ಯಂತ ಬಡ ಕುಟುಂಬದ ಜನರಿಗೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಇಂದು ಕಂಬಳಿಯನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎನ್.ಕೆ. ಚೌಧರಿ ಗುರುಗಳು ವೇದಿಕೆ ಉದ್ದೇಶ ಹಾಗೂ ಸೇವೆಗಳ ಕುರಿತು ಮಾಹಿತಿ ನೀಡಿದರು. ವೇದಿಕೆ ನನಗೆ 6-7 ವರ್ಷಗಳಿಂದ ಪರಿಚಯ. ಹಳ್ಳಿಗಳಿಲ್ಲದೆ ತಾಲೂಕು ಮಟ್ಟದಿಂದ ಜಿಲ್ಲೆಯವರೆಗೆ ವೇದಿಕೆ ತನ್ನ ಸೇವೆ ಸಲ್ಲಿಸುತ್ತಿದೆ. ಯಾವುದೇ ಜಾತಿ, ಭೇದ, ಮತ, ಪಂಥ ಅನ್ನದೆ ಎಲ್ಲರಿಗೂ ಹಾಗೂ ಅತ್ಯಂತ ಬಡವರಿಗೆ ಸಹಾಯ ಮಾಡುವ ಮೂಲಕ ಮಾನವೀಯತೆಯ ಸಂದೇಶ ಸಾರುತ್ತಿದೆ. 2 ವರ್ಷಗಳಿಂದ ನಮ್ಮ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಸಹಕಾರ ನೀಡಿದೆ. ಇಂತಹ ಅನೇಕ ಕಾರ್ಯಕ್ರಮಗಳಿಂದ ಎಲ್ಲಾ ವರ್ಗದ ಜನರಿಗೆ ವೇದಿಕೆ ಆಶ್ರಯವಾಗಿದೆ. ದಾನ ಧರ್ಮ ಮಾಡುವ ಒಂದು ಪುಣ್ಯದ ಕೆಲಸ. ಈ ಕಾರ್ಯಕ್ರಮ ಸ್ವತಃ ಅವರೇ ಬಂದು ಆಯೋಜಿಸಿದ್ದಾರೆ. ಇದರಿಂದ ಮಾನವರ ಕುರಿತು ವೇದಿಕೆಯ ಕಾಳಜಿ ಕಂಡು ಬರುತ್ತದೆ. ಸಾಕಷ್ಟು ಜನರಲ್ಲಿ ಹಣ ಇರುತ್ತದೆ, ಆದರೆ ಕೊಡುವಂತಹ ಗುಣ ಇರುವುದಿಲ್ಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಮಾತು ನಮ್ಮ ಹಿರಿಯರು ಹೇಳಿದ್ದಾರೆ. ಇಂದು ನಾವೆಲ್ಲರೂ ಸಹಾಯದ ಭಾವನೆ ಅಳವಡಿಸಿಕೊಳ್ಳುವುದು ಅವಶ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಮಾನವನಿಗೆ ಮಾನವನೇ ಪರಿಹಾರ ಆದ ಕಾರಣ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಬಾಳುವುದು ಬಹಳ ಮುಖ್ಯ. ಸುಂದರ ಸಮಾಜದ ನಿರ್ಮಾಣ ಪರಸ್ಪರ ಸಹಕಾರ, ಸಹಾಯದಿಂದ ಸಾಧ್ಯ. ಮಾನವೀಯ ಮೌಲ್ಯಗಳು ಅಳವಡಿಸಿಕೊಳ್ಳುವುದು ಅಗತ್ಯ. ಸುಭದ್ರ ದೇಶದ ನಿರ್ಮಾಣ ಪ್ರೀತಿ, ವಿಶ್ವಾಸ, ಸಹೋದರತೆಯ ಹಾಗೂ ಒಳ್ಳೆಯ ಮನೋಭಾವದಿಂದ ಸಾಧ್ಯ ಎಂದು ಮೌಲಾನಾ ದಾವೂದ್ ನದ್ವಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಶೈಲ್ ಗೌಡ, ಶರಣ್ ಗೌಡ, ಮೌಲಾನಾ ಕಲೀಮುಲ್ಲಾ, ಮೌಲಾನಾ ಅಬು ಹುರೇರಾ, ಫಯಾಜ್ ಮಂದೇವಾಲಿ ಹಾಗೂ ಊರಿನ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು.